ನಮಸ್ಕಾರ. ಗಾರ್ಡಿಯನ್ ಏಂಜಲ್ ರಕ್ಷಾ ಪುರುಷ ಧ್ಯಾನಕ್ಕೆ ಸ್ವಾಗತ. ಮೊದಲಿಗೆ ಯಾವುದೇ ರೀತಿಯ ಅಡಚಣೆ ಆಗದೇ ಇರುವಂತಹ ಒಂದು ಸ್ಥಳದಲ್ಲಿ ಕುಳಿತುಕೊಳ್ಳಿ. ಮೊಬೈಲ್ ಸ್ವಿಚ್ ಆಫ್ ಮಾಡಿ. ಪದ್ಮಾಸನ ಅಥವಾ ಸುಖಾಸನದಲ್ಲಿ ಕುಳಿತು ಬೆನ್ನನ್ನು ನೇರವಾಗಿಟ್ಟುಕೊಂಡು ಎರಡೂ ಕೈಗಳನ್ನು ಸೇರಿಸಿ ಕಣ್ಣುಗಳನ್ನು ಮುಚ್ಚಿ ನಿಧಾನವಾಗಿ 3 ಬಾರಿ ದೀರ್ಘವಾಗಿ ಉಸಿರಾಟ ಮಾಡಿ. ನಿಮ್ಮ ಮನಸ್ಸಿನಲ್ಲಿ ಈಗ ಹೀಗೆ ಹೇಳಿಕೊಳ್ಳಿ: ಆಧ್ಯಾತ್ಮಿಕ ಗುರು ನಾಗರಾಜರವರು ಕಳುಹಿಸುತ್ತಿರುವ ಈಶ್ವರೀಯ ಶಕ್ತಿಯನ್ನು ನನ್ನ ಭೌತಿಕ ಹಾಗೂ ಆಧ್ಯಾತ್ಮಿಕ ಉನ್ನತಿಗಾಗಿ ಈ ರಕ್ಷಾ ಪುರುಷ ಧ್ಯಾನ ಪ್ರಕ್ರಿಯೆ ಸಂಪೂರ್ಣಗೊಳ್ಳಲು ಅತ್ಯಂತ ಉನ್ನತ ಮಟ್ಟದಲ್ಲಿ ನನ್ನ ದೇಹ, ಮನಸ್ಸು, ಆತ್ಮ ದೈವಿಕ ಶಕ್ತಿಗೆ ಸ್ಪಂದಿಸಲು ನಾನು ಹೃತ್ಪೂರ್ವಕವಾಗಿ ನಿಷ್ಕಾಮದಿಂದ ಅನುಮತಿ ನೀಡುತ್ತಿದ್ದೇನೆ ಹಾಗೂ ಈ ಒಂದು ದಿವ್ಯ ಶಕ್ತಿಗೆ ಸಂಪೂರ್ಣವಾಗಿ ಶರಣಾಗಿದ್ದೇನೆ. ಈಶ್ವರೀಯ ಶಕ್ತಿ ಸಂಪೂರ್ಣವಾಗಿ ನನ್ನ ದೇಹದಲ್ಲಿ ಒಳಗೂ ಹಾಗೂ ಹೊರಗೂ ಆವರಿಸಿಕೊಂಡಿದೆ. ನನ್ನ ದೇಹದಲ್ಲಿರುವ ಪ್ರತಿಯೊಂದು ಚಕ್ರಗಳಲ್ಲಿ, ನಾಡಿಮಂಡಲಗಳಲ್ಲಿ, ಜೀವಕೋಶಗಳಲ್ಲಿ ಪಸರಿಸಿ ಶುದ್ಧೀಕರಿಸಲು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ನಿಮ್ಮ ಸುತ್ತಲೂ ಒಂದು ಬಿಳಿಯ ಬೆಳಕಿನ ಪಿರಮಿಡ್ ರಕ್ಷಾ ಕವಚ ನಿರ್ಮಾಣಗೊಂಡಿರುವಂತೆ ದೃಶ್ಯೀಕರಿಸಿಕೊಳ್ಳಿ. ಪಿರಮಿಡ್ನ ಸುತ್ತಲೂ 8 ದಿಕ್ಕುಗಳಲ್ಲಿ ಹಾಗೂ ಮೇಲೆ ಮತ್ತು ಕೆಳಗೆ ಏಂಜಲ್ಸ್ಗಳ ದಿವ್ಯ ಉಪಸ್ಥಿತಿ ಇರುವುದಾಗಿ ಹಾಗೂ ಏಂಜಲ್ಸ್ಗಳ ದಿವ್ಯವಾದ ಪ್ರಕಾಶಮಾನವಾದ ಬೆಳಕು ನಿಮ್ಮ ಸುತ್ತಲೂ ಇದ್ದು ಸರ್ವರಕ್ಷಣೆ ಇರುವುದರಿಂದ ನಾನು ಏಂಜಲ್ಸ್ಗಳಿಗೆ ಆಭಾರಿಯಾಗಿದ್ದೇನೆ ಹಾಗೂ ಕೃತಜ್ಞನಾಗಿದ್ದೇನೆ ಹೀಗೆ ಹೇಳಿಕೊಳ್ಳಿ. ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಾಟದ ಮೇಲೆ ಕೇಂದ್ರೀಕರಿಸಿ. ಉಚ್ಛ್ವಾಸ ಹಾಗೂ ನಿಶ್ವಾಸ. ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗುತ್ತಿದೆ ಮತ್ತು ವಿಶ್ರಾಂತಿ ಸ್ಥಿತಿ ತಲುಪುತ್ತಿದೆ. ನಿಮ್ಮ ಪ್ರತಿಯೊಂದು ಉಚ್ಛ್ವಾಸದಿಂದ ನೀವು ಹೆಚ್ಚು ಹೆಚ್ಚು ವಿಶ್ರಾಂತಿ ಸ್ಥಿತಿ ತಲುಪುತ್ತಿದ್ದೀರಿ. ನಿಮ್ಮ ದೇಹ ಸಡಿಲಗೊಂಡು ಹಗುರವಾಗುತ್ತಿದೆ. ನಿಮ್ಮ ದೇಹದಲ್ಲಿರುವ ಎಲ್ಲ ಬಗೆಯ ಉದ್ವೇಗಗಳು ನಿಮ್ಮಿಂದ ಬಿಡುಗಡೆಯಾಗುತ್ತಿವೆ. ಉಸಿರಾಟ ಆಳವಾಗುತ್ತಿದೆ ಹಾಗೂ ಇನ್ನೂ ಅತ್ಯಂತ ಆಳವಾಗುತ್ತಿದೆ. ನಿಮ್ಮ ಉಸಿರಾಟ ಆಳವಾದಂತೆ ನೀವು ಹೆಚ್ಚು ವಿಶ್ರಾಂತಿ ಸ್ಥಿತಿ ತಲುಪುತ್ತಿದ್ದೀರಿ ಹಾಗೂ ವಿಶ್ರಾಂತಿ ಇನ್ನಷ್ಟು ಆಳ ತಲುಪುತ್ತಿದೆ. ಈಗ ನಿಮ್ಮ ದೇಹದ ಎಲ್ಲ ಅಂಗಾಂಗಗಳ ಮೇಲೆ ಗಮನ ಹರಿಸಿ. ನಿಮ್ಮ ದೇಹದಲ್ಲಿ, ಮನಸ್ಸಿನಲ್ಲಿ ಯಾವುದಾದರೂ ಉದ್ವಿಗ್ನತೆಯ ವಿಷಯಗಳಿದ್ದಲ್ಲಿ ಅವುಗಳನ್ನು ನಿಮ್ಮ ನಿಶ್ವಾಸದಿಂದ ಬಿಡುಗಡೆಯಾಗುತ್ತಿರುವಂತೆ ದೃಶ್ಯೀಕರಿಸಿಕೊಳ್ಳಿ. ನಿಮ್ಮ ಉಚ್ಛ್ವಾಸದಿಂದ ಧನಾತ್ಮಕ ಶಕ್ತಿ ಸ್ವೀಕರಿಸಿ
ನಿಶ್ವಾಸದಿಂದ ಋಣಾತ್ಮಕತೆಯನ್ನು ಬಿಡುಗಡೆಗೊಳಿಸಿ. ಉಚ್ಛ್ವಾಸದಿಂದ ಧನಾತ್ಮಕತೆಯಾಗಿರುವ ಉತ್ತಮ ಆರೋಗ್ಯ, ಸಂತೋಷ, ಶಾಂತಿ ಹಾಗೂ ಪ್ರೀತಿಯನ್ನು ಸ್ವೀಕರಿಸಿ. ನಿಶ್ವಾಸದಿಂದ ಋಣಾತ್ಮಕವಾಗಿರುವ ಒತ್ತಡಗಳನ್ನು, ಉದ್ವೇಗಗಳನ್ನು, ದುಃಖವನ್ನು, ಕೋಪವನ್ನು ಬಿಡುಗಡೆಗೊಳಿಸಿ. ನಿಮ್ಮ ದೇಹ ಹಾಗೂ ಮನಸ್ಸು ಸಂಪೂರ್ಣವಾಗಿ ವಿಶ್ರಾಂತಿ ಸ್ಥಿತಿ ತಲುಪಿದೆ ಹಾಗೂ ಶಾಂತಯುಕ್ತವಾಗಿದೆ. ನಿಮ್ಮಲ್ಲಿ ಮನಸ್ಸಿನಲ್ಲಿ ಯಾವುದಾದರೂ ಚಿತ್ರಗಳು, ಆಲೋಚನೆಗಳು ಮೂಡಿಬಂದಲ್ಲಿ ಅವುಗಳನ್ನು ಅಲ್ಲೇ ನಿರಾಕರಿಸಿ. ಅವುಗಳನ್ನು ಪ್ರೋತ್ಸಾಹಿಸಬೇಡಿ. ನಿಮ್ಮ ಉಸಿರಾಟದ ಗತಿಯಲ್ಲಿ ಮಾತ್ರ ಗಮನ ಕೇಂದ್ರೀಕರಿಸಿ. ನಿಮ್ಮ ಮನಸ್ಸನ್ನು ಸಾಧ್ಯವಾದಷ್ಟು ಸಮಚಿತ್ತಗೊಳಿಸಿ, ಶುದ್ಧೀಕರಿಸಿಕೊಳ್ಳಿ. ಈಗ ನಿಮ್ಮನ್ನು ಒಂದು ಸುಂದರವಾದ, ಅತ್ಯಂತ ಪ್ರಶಾಂತವಾದ ಸ್ಥಳದಲ್ಲಿ ವಿಹರಿಸುತ್ತಿರುವುದಾಗಿ ದೃಶ್ಯೀಕರಿಸಿಕೊಳ್ಳಿ. ಅಲ್ಲಿ ಅನಂತವಾದ ನೀಲಾಕಾಶದಲ್ಲಿ ಕೆಲವು ಬಿಳಿಯ ಮೋಡಗಳನ್ನು ಹೊಂದಿರುವ ಸ್ಥಳ ಇರುವುದಾಗಿ ದೃಶ್ಯೀಕರಿಸಿಕೊಳ್ಳಿ. ಆಹ್ಲಾದಕರವಾದ ತಂಪು ಗಾಳಿ ಇದ್ದು ಹಕ್ಕಿಗಳ ಕಲರವದಿಂದ ಕೂಡಿದೆ. ಈ ಸುಂದರವಾದ ಪ್ರದೇಶದಲ್ಲಿ ಹಾಗೆ ವಿಹರಿಸುತ್ತಾ ಮುಂದೆ ಸಾಗಿ. ನಿಮ್ಮ ಸುತ್ತಮುತ್ತಲಿನಲ್ಲಿ ಬಣ್ಣ ಬಣ್ಣಗಳಿಂದ ಕೂಡಿರುವ ಪುಷ್ಪರಾಶಿಗಳ ನಿಧಾನವಾಗಿ ಹರಿಯುತ್ತಿರುವ ನದಿ ಜರಿಯನ್ನು ಹೊಂದಿರುವ ಪ್ರಕೃತಿಯ ಸೌಂದರ್ಯವನ್ನು ಸವಿಯಿರಿ. ತಂಪಾಗಿ ಬೀಸುತ್ತಿರುವ ಗಾಳಿಯನ್ನು, ಎಲ್ಲಿಂದಲೋ ಈ ಗಾಳಿ ಹೊತ್ತು ತಂದಿರುವ ವನಪುಷ್ಪಗಳ ಪರಿಮಳವನ್ನು ಸವಿಯಿರಿ. ಪಕ್ಷಿಗಳ ಕಲರವ, ಕೋಗಿಲೆಯ ಇಂಪಾದ ಗಾನ, ಗರಿಬಿಚ್ಚಿ ನರ್ತಿಸುತ್ತಿರುವ ನವಿಲು ಹಾಗೂ ನಿಮ್ಮ ಸುತ್ತಲೂ ಇರುವ ಸುಗಂಧ ಬೀರುವ ಪುಷ್ಪ ಫಲಗಳನ್ನು ಹಾಗೂ ಇವುಗಳ ಸುತ್ತಲೂ ಬಣ್ಣ ಬಣ್ಣಗಳ ಚಿಟ್ಟೆಗಳು ಬಂದು ಹೋಗುತ್ತಿರುವುದನ್ನು ದೃಶ್ಯೀಕರಿಸಿಕೊಳ್ಳಿ. ಈ ನಿಸರ್ಗ ಪ್ರದೇಶದ ಅಂದ ಸವೆದು ಆನಂದಿಸಿ. ಅಲ್ಲಿಯೇ ನಿಮ್ಮ ಮುಂದೆ ಇರುವಂತಹ ಒಂದು ಬೃಹತ್ತಾದ ಮರದ ಕಡೆಗೆ ಗಮನ ಹರಿಸಿ. ಈ ಸುಂದರವಾದ ಮರದ ಕೆಳಗೆ ಹೋಗಿ ಕುಳಿತುಕೊಳ್ಳಿ. ಈ ವನಸಿರಿಯ ಸೌಂದರ್ಯದೊಂದಿಗೆ ನಿಮ್ಮಲ್ಲಿ ಸಾಮರಸ್ಯ ಮೂಡಿದೆ. ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ದೀರ್ಘವಾಗಿ ಉಸಿರಾಟ ಮಾಡಿ. ಕೆಲ ನಿಮಿಷ ವಿರಮಿಸಿದ ನಂತರ ಕಣ್ಣುಗಳನ್ನು ತೆರೆದು ನೀಲಾಕಾಶದೆಡೆಗೆ ನೋಡಲು ಅಲ್ಲಿ ಪ್ರಕಾಶಮಾನವಾಗಿ ಮಿನುಗುತ್ತಿರುವ ಒಂದು ನಕ್ಷತ್ರ ನಿಮಗೆ ಕಾಣುತ್ತಿದೆ. ಈ ನಕ್ಷತ್ರ
ಕಾಮನಬಿಲ್ಲಿನ ಬಣ್ಣಗಳನ್ನು ಹೊಂದಿದ್ದು ಅಸಾಮಾನ್ಯವಾಗಿದೆ. ಈ ನಕ್ಷತ್ರವನ್ನು ನೋಡುತ್ತಿದ್ದಂತೆ ಅದರಿಂದ ಸುಂದರವಾದ ಬಣ್ಣ ಬಣ್ಣಗಳಿಂದ ತುಂಬಿರುವ ಗರಿಗಳು ನಿಮ್ಮೆಡೆಗೆ ಬರುತ್ತಿದೆ. ನಿಮ್ಮ ಸುತ್ತಲೂ ಕಾಮನಬಿಲ್ಲಿನ ಬಣ್ಣಗಳು ಆವೃತಗೊಂಡಿವೆ. ಈ ಬಣ್ಣಗಳು ನಿಮ್ಮ ಒಳಗೂ ಹಾಗೂ ಹೊರಗೂ ಆವರಿಸಿಕೊಳ್ಳುತ್ತಿದೆ. ಈ ಬಣ್ಣಗಳು ನಿಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳಲ್ಲಿ ಪಸರಿಸುತ್ತಿದೆ. ನಿಮ್ಮಲ್ಲಿ ಹೇಳಿಕೊಳ್ಳದಾಗದಂತಹ ಶಾಂತಿ, ಸಂತೋಷ ನಿಮ್ಮೊಳಗೆ ಮೂಡುತ್ತಿದೆ. ಕಾಮನಬಿಲ್ಲಿನ ಬಣ್ಣಗಳು ಪ್ರಕಾಶಮಾನವಾದ ದಿವ್ಯ ತೇಜಸ್ಸಿನಿಂದ ಕೂಡಿದೆ. ನಿಮ್ಮ ಸುತ್ತಲೂ ಬಂಗಾರದ ಬೆಳಕಾಗಿ ತಿರುಗುತ್ತಿದೆ. ಈ ಬೆಳಕು ಪವಿತ್ರವಾದ ಪ್ರೇಮ ಶಕ್ತಿಯನ್ನು ಹೊಂದಿದೆ. ಈ ಪವಿತ್ರವಾದ ಪ್ರೇಮ ನಿಮ್ಮಲ್ಲಿ ಪಸರಿಸುತ್ತಿದೆ. ಈಗ ಬಂಗಾರದ ಬೆಳಕಿನಲ್ಲಿ ಒಂದು ದಿವ್ಯವಾದ ಆತ್ಮ ಅಥವಾ ದೇವದೂತರು ಬಂಗಾರದ ಬೆಳಕಿನೊಂದಿಗೆ ಪ್ರಜ್ವಲಿಸುತ್ತಿದ್ದಾರೆ. ಈ ಆತ್ಮ ನಿಮ್ಮ ಗಾರ್ಡಿಯನ್ ಏಂಜಲ್, ರಕ್ಷಾಪುರುಷರಾಗಿದ್ದಾರೆ. ನಿಮ್ಮನ್ನು ಭೇಟಿ ಮಾಡಲು ಬಂದಿದ್ದಾರೆ. ನಿಮ್ಮ ರಕ್ಷಾಪುರುಷರ ಕಣ್ಣಲ್ಲಿ ನಿಮಗಾಗಿ ಕರುಣೆ, ಮಮತೆ, ವಾತ್ಸಲ್ಯ, ಸಹಾನುಭೂತಿ ತುಂಬಿರುವ ಪವಿತ್ರವಾದ ಪ್ರೇಮವನ್ನು ನೀವು ನೋಡುತ್ತಿದ್ದೀರಿ. ನಿಮ್ಮಲ್ಲಿರುವ ಸಂಕಷ್ಟಗಳನ್ನು ಪರಿಹರಿಸಲು ಈ ರಕ್ಷಾಪುರುಷರು ನಿಮ್ಮೊಂದಿಗೆ ಸದಾ ಇರುವುದನ್ನು ಖಚಿತಪಡಿಸಿಕೊಳ್ಳುತ್ತಿದ್ದೀರಿ. ನಿಮ್ಮ ಸಂಪರ್ಕ ನಿಮ್ಮ ರಕ್ಷಾಪುರುಷರೊಂದಿಗೆ ಸಂಪೂರ್ಣವಾಗಿ ಆಗಿದೆ. ಅವರೊಂದಿಗೆ ಮುಕ್ತ ಮನಸ್ಸಿನಿಂದ ಸಂಭಾಷಣೆ ಮಾಡಿ. ಅವರ ಹೆಸರನ್ನು ತಿಳಿದುಕೊಳ್ಳಿ. ನಿಮ್ಮ ಜೀವನದಲ್ಲಿ ನೀವು ಪಡೆದಿರುವಂತಹ ಹಾಗೂ ಮುಂದೆ ಪಡೆಯಬಹುದಾದಂತಹ ಸೌಭಾಗ್ಯಗಳಿಗಾಗಿ ಈ ನಿಮ್ಮ ರಕ್ಷಾಪುರುಷರಿಗೆ ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನು ಅರ್ಪಿಸಿ. ನಿಮ್ಮ ಸಂಭಾಷಣೆಯಲ್ಲಿ ಅವರಿಂದ ಯಾವುದಾದರೂ ಸಂದೇಶಗಳು ನಿಮಗಾಗಿ ಬರುವುದೇ ಎಂದು ನಿರೀಕ್ಷಿಸಿ. ರಕ್ಷಾಪುರುಷರಿಗೆ ಇನ್ನೊಮ್ಮೆ ಕೃತಜ್ಞತೆಗಳನ್ನು ಅರ್ಪಿಸಿ. ವಿದಾಯ ಹೇಳಿ. ಈಗ ಪುನಃ ಈ ನಿಮ್ಮ ರಕ್ಷಾಪುರುಷರು ಕಾಮನಬಿಲ್ಲಿನ ಬೆಳಕಾಗಿ ನಕ್ಷತ್ರದಲ್ಲಿ ವಿಲೀನವಾಗುವುದನ್ನು ಗಮನಿಸಿ. ಹೀಗೆ ಅವರು ನಿಮ್ಮನ್ನು ಬಿಟ್ಟು ಹೋಗುತ್ತಿರುವುದನ್ನು ಗಮನಿಸಿ. ಇದರಿಂದ ನಿಮ್ಮಲ್ಲಿ ಯಾವುದೇ ರೀತಿಯ ದುಃಖದ ಭಾವನೆಗಳಿಲ್ಲ. ಏಕೆಂದರೆ ನೀವು ಎಲ್ಲಿದ್ದರೂ ಏನೇ ಮಾಡುತ್ತಿದ್ದರೂ ಅವರು ನಿಮ್ಮ ಜೊತೆಯಲ್ಲೇ ಇರುತ್ತಾರೆ. ಅವರ ಗಮನ
ಸಂಪೂರ್ಣವಾಗಿ ನಿಮ್ಮ ಮೇಲಿರುತ್ತದೆ. ರಕ್ಷಾಪುರುಷರಿಂದ ಪಡೆದಿರುವಂತಹ ಸಂದೇಶಗಳನ್ನು ನಿಮ್ಮ ಮನದಲ್ಲಿ ನೆನಪಿಸಿಕೊಳ್ಳಿ. ಈಗ ಪುನಃ ನಿಮ್ಮ ಸುತ್ತಲೂ ನೋಡಿಕೊಳ್ಳಿ. ನೀವು ಇರುವ ಸ್ಥಳದಲ್ಲಿ, ನಿಸರ್ಗದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ನೀಲಾಕಾಶ, ನದಿ, ಝರಿ, ಹಕ್ಕಿಗಳ ಕಲರವ, ಚಿಟ್ಟೆಗಳು ಎಲ್ಲವೂ ಹಾಗೆಯೇ ಇವೆ. ಆದರೆ ಅವುಗಳಲ್ಲಿ ಹೆಚ್ಚು ತೇಜಸ್ಸು ಇರುವುದನ್ನು ಗಮನಿಸಿ. ನಿಮ್ಮಲ್ಲಿ ಹೆಚ್ಚು ಬಲ, ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ ಹಾಗೂ ಆನಂದ ತುಂಬಿದೆ. ಈಗ ನೀವು ಭೌತಿಕತೆಗೆ ಹಿಂದಿರುಗಿದ್ದೀರಿ. ನಿಮಗೆ ಯಾವಾಗ ಕಣ್ಣುಗಳನ್ನು ತೆರೆಯಬೇಕು ಅನಿಸುತ್ತದೆಯೋ ಆಗ ನಿಧಾನವಾಗಿ 0ಯಿಂದ 5 ಎಣಿಸಿ ನಿಮ್ಮ ಎರಡೂ ಕೈಗಳನ್ನು ನಿಧಾನವಾಗಿ ಉಜ್ಜಿ, ಹಸ್ತಗಳು ಬೆಚ್ಚಗಾದ ನಂತರ ನಿಮ್ಮ ಕಣ್ಣುಗಳ ಮೇಲೆ ಇರಿಸಿ. ಮಂದಸ್ಮಿತದೊಂದಿಗೆ ನಿಧಾನವಾಗಿ ಕಣ್ಣುಗಳನ್ನು ಬಿಟ್ಟು ಕೈಗಳನ್ನು ತೆಗೆಯಿರಿ. ನಿಮ್ಮ ಈ ಮಂದಸ್ಮಿತ ಕೆಲ ಕ್ಷಣ ಹಾಗೆಯೇ ಇರಲಿ. ಧನ್ಯವಾದಗಳು.